ಮಾಜಿ ರಾಜಕಾರಣಿಯಿಂದ ಜೀವನ ನರಕ. ಮುಂಡಿಗೆಹಳ್ಳಿ ಗ್ರಾಮದ ನಿವಾಸಿಗಳಿಂದ ದಯಾಮರಣ ಕೋರಿ ರಾಜ್ಯಪಾಲರಿಗೆ ಮನವಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮುಂಡಿಗೆಹಳ್ಳಿ ಗ್ರಾಮದ ನಿವಾಸಿಯೊಬ್ಬರಿಂದ ಮಾನಸಿಕ ಹಿಂಸೆ ಹಾಗೂ ತೊಂದರೆ ಉಂಟಾಗುತ್ತಿದ್ದು ಅಧಿಕಾರಿಗಳಿಗೆ ಹೇಳಿದರೂ ಏನೂ ಪ್ರಯೋಜನವಾಗುತ್ತಿಲ್ಲವೆಂದು ಆರೋಪಿಸಿದ ಗ್ರಾಮಸ್ಥರು ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡಿ ರಾಜ್ಯಪಾಲರಿಂದ ದಯಾಮರಣ ಕೋರಿದ್ದಾರೆ. ತಾಲೂಕಿನ ಮುಂಡಿಗೆಹಳ್ಳಿ ಗ್ರಾಮದ ಚಂದ್ರಪ್ಪ ಚೆನ್ನಯ್ಯ ಕಂತ್ರಾಜಿ ಎಂಬುವವನು ಜಮೀನು ಖರೀದಿಸಿದ್ದು ನಂತರ ಸುತ್ತಮುತ್ತಲಿದ್ದ ಸಾವಿರಾರು ಮರಗಿಡಗಳನ್ನು ಕಡಿದು ಅತಿಕ್ರಮಣ ಮಾಡಿಕೊಂಡಿದ್ದಲ್ಲದೆ ಸಾರ್ವಜನಿಕ ದಾರಿಯನ್ನೇ ಅಗೆದು ಕಲ್ಲು ಕ್ವಾರೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಶಾಲೆಯ ಕಾಂಪೌಂಡ್ಗೆ ತಾಗಿಯೇ ಕಲ್ಲಿನ ಕ್ವಾರೆ ನಿರ್ಮಿಸಿದ್ದಾನೆ. ಕಲ್ಲು ಕ್ವಾರೆಯಿಂದಾಗಿ ಶಾಲೆ ಶಿಥಿಲಗೊಂಡಿದೆ. ಮಕ್ಕಳು, ಶಿಕ್ಷಕರು ಶಾಲೆಯಲ್ಲಿ ಕುಳಿತುಕೊಳ್ಳಲು ಭಯಪಡುತ್ತಿದ್ದಾರೆ. ಲಕ್ಷ್ಮಣಗೌಡ ಎನ್ನುವವರ ಮನೆಯ ಜಾಗ ಬಿಡುವಂತೆ ಬಲವಂತ ಮಾಡುತ್ತಿದ್ದು ಅವರ ನಿರಾಕರಣೆಯಿಂದ ಕೋಪಗೊಂಡು ಜೆಸಿಬಿಯಿಂದ ಮಣ್ಣು ಕಲ್ಲುಗಳನ್ನು ತಂದು ಸುರುವಿ ತೊಂದರೆ ಮಾಡಿ ಜೀವಭಯ ಹುಟ್ಟಿಸಿದ್ದಾನೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯನಾದ ಈತನ ಕುಕೃತ್ಯವನ್ನು ಪ್ರಶ್ನಿಸಿದವರನ್ನು ಅಥವಾ ಆತನ ಅಣತಿಯಂತೆ ನಡೆಯದವರನ್ನು ತಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದವನಾದ್ದರಿಂದ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡುತ್ತೇನೆ, ಜೈಲಿಗೆ ಕಳುಹಿಸುತ್ತೇನೆ, ಊರಿನಿಂದಲೇ ಓಡಿಸುತ್ತೇನೆ, ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮಾನಹಾನಿ ಜೀವಹಾನಿ ಬೆದರಿಕೆ ಒಡ್ಡುತ್ತಿದ್ದಾನೆ. ದಿನವೂ ಸತ್ತು ಬದುಕುವಂತಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಹಂತದ ಸರ್ಕಾರದ ಇಲಾಖೆಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಇಲಾಖೆಯ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ. ಆತನ ಅಕ್ರಮ ಚಟುವಟಿಕೆ ನಿಯಂತ್ರಿಸಲಾಗಿಲ್ಲ. ನಮಗೆ ಚಂದ್ರಪ್ಪನಿಂದ ಯಾವುದೇ ಕಿರುಕುಳವೂ ತಪ್ಪಿಲ್ಲ. ಆದ್ದರಿಂದ ಗೌರವಾನ್ವಿತ ರಾಜ್ಯಪಾಲರಾದ ತಾವು ನಮಗೆ ದಯಾಮರಣ ನೀಡಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ ಎಂದು ಗ್ರಾಮಸ್ಥರು ಮನವಿಯಲ್ಲಿ ಕೇಳಿಕೊಂಡಿದ್ದಾರೆ. ಇದೊಂದು ಅಪರೂಪದ ಪ್ರಕರಣವಾಗಿದ್ದು ಜಾತಿಯ ಹೆಸರಿನ ದುರುಪಯೋಗ ಪಡೆದು ರಾಜಕೀಯ ಬೆಂಬಲದೊಂದಿಗೆ ಇಡೀ ಊರನ್ನೇ ನರಕ ಮಾಡಿದ್ದರೂ ಸರ್ಕಾರ ರಕ್ಷಣೆಗೆ ಮುಂದಾಗದಿದ್ದುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಮಳೆಗಾಲದಲ್ಲಿ ಶಾಲಾ ಮಕ್ಕಳು ವಯೋಸಹಜ ಕುತೂಹಲದಿಂದ ಶಾಲಾ ಪಕ್ಕದ ಕಲ್ಲು ಕ್ವಾರೆಗಿಳಿದರೆ ಅಥವಾ ಆಕಸ್ಮಿಕವಾಗಿ ಜಾರಿ ಬಿದ್ದರೆ ಉಂಟಾಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗಲಿದ್ದಾರೆ. ಅರಣ್ಯ ಇಲಾಖೆ ಯಾವ ಆಧಾರದ ಮೇಲೆ ಅಲ್ಲಿ ಕಲ್ಲು ಕ್ವಾರೆ ನಿರ್ಮಿಸಲು ಅನುಮತಿ ನೀಡಿದೆಯೋ ಅರ್ಥವಾಗುತ್ತಿಲ್ಲ. ಅಥವಾ ತನಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂದು ಕಣ್ಣು ಮುಚ್ಚಿ ಕುಳಿತಿದೆಯೋ ಅಥವಾ ಈತನ ಜಾತಿಯ ಭಯಕ್ಕೆ ಬಾಲ ಮುದುರಿ ಕುಳಿತಿದೆಯೋ ಗೊತ್ತಿಲ್ಲ. ಸಂಬಂಧಪಟ್ಟ ಗ್ರಾಮಾಭಿವೃದ್ಧಿ ಅಧಿಕಾರಿ ಎಲ್ಲಿ ನಿದ್ದೆ ಮಾಡುತ್ತಿದ್ದಾರೆಯೋ ದೇವರಿಗೆ ಗೊತ್ತು. ಅವರಿಗೂ ಜಾತಿ ನಾಯಕನ ಭಯ ಕಾಡಿರಬಹುದು. ಒಟ್ಟಿನಲ್ಲಿ ಮಾಜಿ ಸದಸ್ಯ ಅಟ್ರಾಸಿಟಿ ಕೇಸು ಎಂದು ಹೇಳಿಕೊಂಡು ಅಧಿಕಾರಿಗಳನ್ನು ಇಲಾಖೆಯನ್ನು ಬೆದರಿಸಿಕೊಂಡು ಊರಿನವರಿಗೆಲ್ಲ ಜೀವಭಯ ಉಂಟು ಮಾಡಿ ಸ್ವತಂತ್ರ ಭಾರತದಲ್ಲಿ ಈ ರೀತಿಯೂ ನಡೆಯಬಹುದು ಎಂದು ಮೆರೆಯುತ್ತಿರುವ ಚಂದ್ರಪ್ಪ ಚೆನ್ನಯ್ಯ ಕಂತ್ರಾಜಿಯ ಅಕ್ರಮಗಳಿಗೆ ತಡೆ ಹಾಕಿ ಆತನ ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ಅಧಿಕಾರಿಗಳು ಬರುತ್ತಾರೆಯೋ ಅಥವಾ ರಾಜ್ಯಪಾಲರು ದಯಾಮರಣ ದಯಪಾಲಿಸಿ ಇವರೆಲ್ಲರಿಗೂ ಮುಕ್ತಿ ನೀಡುತ್ತಾರೆಯೋ ಕಾದು ನೋಡಬೇಕಿದೆ. ಇಂದ ಗ್ರಾಮಸ್ಥರು ಮುಂಡಿಗೆಹಳ್ಳಿ ಅಂಚೆ ಒಣಿಕೆರೆ ತಾಲೂಕು ಸೇರಿಸಿ ಘನವೇತನ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಮಾನ್ಯ ಸಹಾಯಕ ಆಯುಕ್ತರು ಡಾಕ್ಟರ್ ಚಂದ್ರಯ್ಯವರು ನಮ್ಮ ಶಾಲೆ ಬಗ್ಗೆ ಆಗಿ ಅವರು ಯಾವ ಇದನ್ನ ಶಾಲೆ ಎಲ್ಲ ಬೀಳಾಕಾಗೈತಿ, ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಕಳಿಸೋದು ನಮ್ಮ ಕಟ್ಟ ಆಗೈತಿ. ಅದ್ರ ಸಲುವಾಗಿ ನೀವೆಲ್ಲ ಬಂದು ನಮ್ಗೆ ಸಹಾಯ ಮಾಡಬೇಕು. ರೋಡು ಇಲ್ಲ, ನಮ್ಮ ರೋಡು ಓಡಾಡಕ್ಕೆ ನಮ್ಮ ರೋಡು ಇಲ್ಲ, ಮಕ್ಕಳು ಮರಿ ಎಲ್ಲ ಶಾಲೆ ಕಳ್ಸೋಕೆ ಆಗ್ತಾ ಇಲ್ಲ ನಮ್ಗೆ. ಹಂಗಾಗಿ ಅಧಿಕಾರಿಗಳೆಲ್ಲ ಬಂದು ನೋಡಿ ಶಾಲೆ ಬೀಳುವಂತೆ ಆಗಿದೆ. ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇರ್ತಾರೆ, ಹೆದರ್ತಾ ಇದ್ದಾರೆ. ಎಲ್ಲ ಬಂದು ನೋಡಬೇಕು. ಅಲ್ಲೆಲ್ಲ ಕೃಷಿ ಮಾಡಿದ್ದಾರೆ ಶಾಲೆ ಪಕ್ಕಕ್ಕೆಲ್ಲ. ಶಾಲೆ ಹುಡುಗರು ಹೋಗಿ ಕುಂತು ಶಾಲೆ ಹೋಗೋದು. ನಮಸ್ಕಾರ, ನಾವು ಮುಂಡಿಗೆಹಳ್ಳಿಯಿಂದ ಬಂದಿದ್ದೇವೆ ಸಿರ್ಸಿಗೆ ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡಲಿಕ್ಕೆ. ಚಂದ್ರಪ್ಪ ಚೆನ್ನಯ್ಯ ಎಂಬುವರು ಸರ್ವೆ ನಂಬರ್ 25ರಲ್ಲಿ 5 ಎಕರೆ 20 ಗುಂಟೆ ಜಾಗವನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಜಾಗ ಏನು ರಿಜಿಸ್ಟರ್ ಆಗಿದೆ ನಮಗೂ ಗೊತ್ತಿಲ್ಲ. ಈಗ 2 ವರ್ಷದ ಹಿಂದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು 5 ಎಕರೆನೇ ಅತಿಕ್ರಮಣ ಮಾಡಿದ್ದಾರೆ. ನಮ್ಮ ಒಬ್ಬರು 70 ವರ್ಷದಿಂದ ಅಲ್ಲಿ ಬದುಕ್ತಾ ಇದ್ದವರು 3/4 ಎಕರೆ ಮಾಡಿದ್ದಾರೆ. ಅದಕ್ಕೂ ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಣ್ಣು ಹಾಕಿದ್ದಾರೆ. ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ, ಬಹಳ ಹಿಂಸೆ ಮಾಡ್ತಾ ಇದ್ದಾರೆ ಅವರು. ಇದನ್ನು ಅಧಿಕಾರಿಗಳು ಖಂಡಿಸಬೇಕು. ಈಗಾಗಲೇ ತಹಶೀಲ್ದಾರ್ ಬಂದು ಜಾಗ ಪರಿಶೀಲನೆ ಮಾಡಿ ಅದನ್ನ ಅಗಳ ಹೊಡೆದು ಸರ್ವೆ ಮಾಡಿ ಅಗಳ ಹೊಡ್ಕೊಡ್ರಿ, ಫಾರೆಸ್ಟ್ ಲ್ಯಾಂಡ್ ಖುಲ್ಲಾಪಡಿಸ್ಬೇಕಂತ ಹೇಳಿ ಹೋಗಿದ್ರು. ಆದರೂ ರೇಂಜರ್ ಹಣಕಾಸಿನ ದುರುಪಯೋಗದಿಂದ ತಾವುಗಳು ಅಧಿಕಾರವನ್ನು ನಿರ್ಲಕ್ಷಿಸ್ತಾ ಇದ್ದಾರೆ. ಇದನ್ನು ಮತ್ತೆ ಶಾಲೆ ಪಕ್ಕದಲ್ಲಿ ಕಲ್ಕೋರೆ ಮಾಡಿ ಶಾಲೆ ಬಿದೋಗ ಹಂತದಲ್ಲಿದೆ. ಸರ್ಕಾರದಿಂದ ರಸ್ತೆಗೆ ಅನುದಾನ ಬಿದ್ದಿದೆ. ಸರ್ಕಾರಿ ಕಾಲೇಜಿನಲ್ಲಿ ಕುಮಟಾ ತಾಲೂಕಿನ ಇತಿಹಾಸ ವಿಷಯವಾಗಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಇತಿಹಾಸ ಸಮ್ಮೇಳನ.
ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗ, IQAC, ಇತಿಹಾಸ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘ ಇವುಗಳ ಸಹಯೋಗದೊಂದಿಗೆ ಕುಮಟಾ ತಾಲೂಕಿನ ಇತಿಹಾಸ ವಿಷಯವಾಗಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಇತಿಹಾಸ ಸಮ್ಮೇಳನವನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರುವ ಉಪನ್ಯಾಸಕ ಪ್ರಮೋದ್ ಹೆಗಡೆಯವರು ಉತ್ತಮ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಕುಮಟಾ ತಾಲೂಕಿನ ಇತಿಹಾಸದ ಕುರಿತು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾತ್ಮಕ ಮನೋಭಾವನೆ ಮೂಡಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕುಮಟಾ ತಾಲೂಕಿನಲ್ಲಿ ಮಿರ್ಜಾನ್ ಕೋಟೆ, ಗೋಕರ್ಣ, ಧಾರೇಶ್ವರ ಸೇರಿದಂತೆ ಇನ್ನೂ ಅನೇಕ ಐತಿಹಾಸಿಕ ಸ್ಥಳಗಳಿವೆ. ಇವುಗಳ ಕುರಿತು ವಿಶೇಷ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಇತಿಹಾಸದ ವಿದ್ಯಾರ್ಥಿಗಳಲ್ಲಿ ಅನ್ವೇಷಣೆಯ ಪ್ರವೃತ್ತಿ ಬೆಳೆಯಬೇಕು. ಅಂದಾಗ ಮಾತ್ರ ಹೊಸ ಸಂಗತಿಗಳು ಬೆಳಕಿಗೆ ಬರಲು ಸಾಧ್ಯ. ಇತಿಹಾಸವನ್ನು ಅರಿತವರು ಮಾತ್ರ ಹೊಸ ಇತಿಹಾಸ ನಿರ್ಮಿಸಲು ಸಾಧ್ಯ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಕುಮಟಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ವಿಜಯ ಡಿ ನಾಯ್ಕ್, ಚಲನಚಿತ್ರ ನಿರ್ಮಾಪಕ ಸುಬ್ರಾಯ ವಾಳಕೆ, ನಿವೃತ್ತ ಪ್ರಾಂಶುಪಾಲ MG ನಾಯ್ಕ್, ಇತಿಹಾಸ ವಿಭಾಗದ ಮುಖ್ಯಸ್ಥ ಪ್ರಮೋದ್ ಹೆಗಡೆ, ಉಪನ್ಯಾಸಕರುಗಳಾದ IK ನಾಯ್ಕ್, ವಿನಾಯಕ ನಾಯ್ಕ್, ಗೀತಾ ಬಿ ನಾಯ್ಕ್, ಗೋಪಾಲಕೃಷ್ಣ ರಾಯ್ಕರ್, ಸಂದೇಶ್ ನಾಯ್ಕ್ ಹಾಗೂ ಇತರರು ಇದ್ದರು. ಬಹುಶಃ ಕುಮಟಾದಲ್ಲಿರುವಂತ ಪ್ರತಿಯೊಬ್ಬರು ಮಿರ್ಜಾನ್ ಕೋಟೆ ನೋಡೇ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆದ್ರೆ ಏನಾಗ್ತದೆ, ನಾನು ಚಿಕ್ಕವನಿದ್ದಾಗ ಒಂದ್ಸರಿ ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಹೋದಾಗ ಅಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಬಾಂಬೆಯಲ್ಲಿ ಮಲಾಡ್ನಲ್ಲಿ ವಾಸ ಮಾಡ್ಕೊಂಡಿದ್ರು. ನಾನು ನಂತರ ನಮ್ಗೇನಂತ ಹೇಳಿದ್ರೆ, ಬಾಂಬೆಗೆ ಹೋದ್ಮೇಲೆ ನಾವು ಏರ್ಪೋರ್ಟ್ ನೋಡ್ಬೇಕಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಪ್ರಯುಕ್ತ ಕುಮಟಾ ಶಾಸಕರಿಂದ ಶ್ರೀರಾಮ ಧ್ವಜ ವಿತರಣೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ಶಾಸಕ ದಿನಕರ್ ಶೆಟ್ಟಿ ಅವರು ಕುಮಟಾದಲ್ಲಿ ರಿಕ್ಷಾ ಚಾಲಕರಿಗೆ ಹಾಗೂ ಟೆಂಪೋ ಚಾಲಕರಿಗೆ ಶ್ರೀರಾಮ ಧ್ವಜ ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್, ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ನಗರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಸಾದ್ ನಾಯ್ಕ್, ಜಿಲ್ಲಾ ಪ್ರಮುಖರಾದ ಗಜಾನನ ಗುನಗ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮೋಹಿನಿ ಗೌಡ, ಪ್ರಧಾನ ಕಾರ್ಯದರ್ಶಿ ಜಯಾ ಶೇಟ್, ಪುರಸಭೆ ಸದಸ್ಯ ಸಂತೋಷ್ ನಾಯ್ಕ್, ದತ್ತಾತ್ರೇಯ ನಾಯ್ಕ್, ಗೌರಿ ವೈದ್ಯ, ಸೀಮಾ ಕಿಣಿ, ಭಾಗ್ಯ ಗಾವಡಿ, ಉಲ್ಲಾಸ ವೈದ್ಯ ಮುಂತಾದವರು ಪಾಲ್ಗೊಂಡಿದ್ದರು. ಧರ್ಮ ಮತ್ತು ದೇವರ ಹೆಸರಿನಲ್ಲಿ ರಾಜಕೀಯ, ರವೀಂದ್ರ ನಾಯ್ಕ್ ವಿಷಾದ, ಸಂವಿಧಾನ ವಿರುದ್ಧ ಹೇಳಿಕೆಗೆ ಖಂಡನೆ. ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸುತ್ತಿರುವುದು ಸಂವಿಧಾನ ವಿರೋಧ ಕ್ರಮ. ಇಂತಹ ರಾಜಕೀಯ ಪ್ರೇರಿತ ಘಟನೆಗಳನ್ನು ತೀವ್ರವಾಗಿ ಖಂಡಿಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಮಾತನಾಡಿದ್ದಾರೆ ಅಂತ ಹೇಳಿಕೆ ನಾವು ಬಯಸ್ತಾ ಇದ್ದೇನೆ. ಇವತ್ತು ಅತ್ಯಂತ ಸುಸಂಸ್ಕೃತವಾದ, ಸಂಪ್ರದಾಯಬದ್ಧವಾದ ಸನಾತನ ಧರ್ಮನ ಅನುಸರಿಸುವ ನೀತಿ ನಿಯಮ ಮತ್ತು ಇನ್ನಿತರ ಎಲ್ಲವೂ ಅತ್ಯಂತ ಒಂದು ಸುಸಂಸ್ಕೃತ ಸಮಾಜದ ಬಂದಂತ ಒಬ್ಬ ಜನಪ್ರತಿನಿಧಿಗಳು ಈ ರೀತಿಯಾಗಿ ಧರ್ಮ ಮತ್ತು ಸಂವಿಧಾನ ವಿರೋಧವಾಗಿ ಮಾತನಾಡುತ್ತಿರುವುದು ಅತ್ಯಂತ ಖೇದಕರವಾಗಿದೆ. ಇಂಥ ಒಂದು ಸಂಪ್ರದಾಯಬದ್ಧ ಸುಸಂಸ್ಕೃತ ಸಮಾಜದ ಬಂದಂತ ಈ ಒಂದು ದುರ್ನಡತೆಯನ್ನ ಆ ಧರ್ಮದ ಗುರುಗಳು, ಪೀಠಾಧೀಶರು ಇದನ್ನು ಸೂಕ್ತವಾಗಿ ಅವರಿಗೆ ಕಿವಿ ಮಾತನ್ನು ಹೇಳಿ ಸಮಾಜದಲ್ಲಿರುವಂತಹ ಅಶಾಂತಿ ಆಗದ ರೀತಿಯಲ್ಲಿ ನಡೆಸಿಕೊಳ್ಳುವಂತ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇವತ್ತೀಚಿನ ಅವರ ಹೇಳಿಕೆಗಳಿಂದ ಸಾಕಷ್ಟು ಅಸಂವಿಧಾನಬದ್ಧವಾದ ಮಾತುಗಳು, ರಾಜಕೀಯ ಪ್ರೇರಿತವಾಗಿ ಅದು ಒಂದು ಅಶಾಂತಿಗೆ ಕಾರಣವಾಗುವಂತ ಹೇಳಿಕೆಗಳು ಬಂದಾಗೂ ಸಹಿತ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆಯು ಇಂತಹ ಒಂದು ಘಟನೆಗಳನ್ನ ಸಮರ್ಥವಾಗಿ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿಕೆ ಅತ್ಯಂತ ಖೇದಕರದಿಂದ ಹೇಳ್ಕೊತಾ ಇದ್ದಾನೆ. ಒಟ್ಟಾರೆಯಾಗಿ ಅಧರ್ಮವಾಗಿರುವಂತಹ ಚಟುವಟಿಕೆಗಳಿರ್ಬೋದು ಅಥವಾ ಸಂವಿಧಾನ ವಿರುದ್ಧವಾದ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಅತಿ ಅವಶ್ಯವಿದೆ. ಈ ದಿಶೆಯಲ್ಲಿ ನಮ್ಮ ಜಿಲ್ಲಾಡಳಿತವು, ಪೊಲೀಸ್ ಇಲಾಖೆಯವರು ಸಮರ್ಥವಾಗಿ ಇದರ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕೀಯ ಪ್ರೇರಿತವಾದ ಚಟುವಟಿಕೆ ನಡೆಸ್ತಾ ಇರುವುದು ಅತ್ಯಂತವಾದ
ಇದು ಸಂವಿಧಾನ ವಿರೋಧವಾದ ಕ್ರಮ. ಇದನ್ನು ಬಲವಾಗಿ ಖಂಡಿಸ್ತಾ ಇದ್ದೇವೆ. ದೇಶದ ಸ್ವತಂತ್ರದ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಧರ್ಮ ಮತ್ತು ದೇವರ ಹೆಸರಿನಲ್ಲಿ ರಾಜಕಾರಣವಾಗಲಿ ರಾಜಕೀಯ ಪ್ರೇರಿತ ಹೇಳಿಕೆಯನ್ನಾಗಲಿ ನೀಡುವುದು ಸಂಪೂರ್ಣವಾಗಿ ನಿರ್ಬಂಧವಾಗಿದೆ. ಇಂತಹ ಒಂದು ನಿರ್ಬಂಧ ಇದ್ದಾಗಲೂ ಸಹಿತ ಇಂದು ಇಡೀ ದೇಶಾದ್ಯಂತ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣದ ಚಟುವಟಿಕೆ ನಡೀತಾ ಇರುವುದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.